ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 73ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 74ನೇ ಅಧ್ಯಾಯವನ್ನು ಶುರು ಮಾಡೋಣ. ಎಲ್ಲರೂ ಹಾಲ್ನಲ್ಲಿರುವಾಗ ನಿನಗೇನು ಕೆಲಸ ಇಲ್ಲಿ? ತನಿಖೆ ಮಾಡುವಂತೆ ಕೇಳಿದರು ತಾರಾಮಣಿ. ಚಿಕ್ಕಮ್ಮ, ಅದು ನಿಮ್ಮ ಸೊಸೆ ಮನೆಗೆ ಕೊಟ್ಟು ಕಳಿಸ್ತಿರೋದಾ? ಯಾರಿಲ್ಲದಿರುವುದನ್ನು ನೋಡಿ ಕೇಳಿದ. ನಕ್ಷತ್ರಂಗೆ ನಮ್ಮನೆ ಅರಿಶಿಣನೇ ಹಚ್ಚಬೇಕು, ನಮ್ಮನೆ ಸೀರೆನೇ ಉಡಬೇಕು, ಅದಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಯಾಕೆ ಎಂದರು ತಾರಾ. ಚುಕ್ಕಿ ಕೈ ಕೊಡ್ತಾರಾ ಅಥವಾ ಮನೇಲಿ ಯಾರ ಕೈಗಾದರೂ ಕೊಡ್ತಾರಾ? ಮರು ಪ್ರಶ್ನೆ ನನ್ನದು. ಯಾರ ಕೈ ಕೊಡ್ತಾರೆ ಆಮೇಲೆ ಹೇಳ್ತೀನಿ, ಮೊದಲು ನೀನು ಯಾರ ಕೈಗಾದರೂ ಏನಾದರೂ ಕೊಡೋದಿದೆಯಾ ಹೇಳು. ತಾರಾಮಣಿ ಮಗನನ್ನು ಅರ್ಥ ಮಾಡಿಕೊಂಡವರಂತೆ ಕೇಳಿದರು. ಏನಿಲ್ಲಪ್ಪ, ಸುಮ್ಮನೆ ಕೇಳಿದೆ ಅಷ್ಟೇ. ನೀವು ಹೋಗಿ, ನಾನು ದೇವ್ರಿಗೆ ಕೈ ಮುಗಿಬೇಕು ಅಂದ ನವೀನ್. ದೇವ್ರಿಗೆ ಇಷ್ಟೊತ್ತಿನಲ್ಲಿ ಕೈ ಮುಗಿಯೋದು ನೀನು ಯಾವಾಗಿಂದ? ಕಳ್ಳ, ಏನೇಳು? ಕಿವಿ ಹಿಂಡಿ ಕೇಳಿದರು ತಾರಾಮಣಿ. ಅದು ಈ ಲೆಟರ್ ಚುಕ್ಕಿಗೆ ತಲುಪಿಸ್ಬೇಕು, ಯಾರಿಗೂ ಕಾಣಿಸ್ದಂಗೆ, ಅದಕ್ಕೆ ಎಂದು ಸೀರೆಯೊಳಗೆ ಸೇರಿಸಲು ಸನ್ನೆ ಮಾಡಿ ಹೇಳಿ, ಚುಕ್ಕಿಗೆ ಕೊಡ್ತಾರಲ್ವಾ, ಗ್ಯಾರಂಟಿನಾ ಅಂದ ಖಾತ್ರಿ ಮಾಡಿಕೊಳ್ಳುತ್ತಾ. ಹುಸ್ಸಪ್ಪ, 6 ವರ್ಷದಿಂದ ಲವ್ ಮಾಡ್ತಿದ್ದೀಯಾ, ಎಂಗೇಜ್ಮೆಂಟ್ ಆಗಿನೇ 3 ವರ್ಷ ಆಗಿದೆ, ಆಲ್ಮೋಸ್ಟ್ ಡೈಲಿ ಮೀಟ್ ಮಾಡ್ತೀಯಾ, ಮಾತುಗಂತೂ ಬರಾನೇ ಇಲ್ಲ. ಇಷ್ಟೆಲ್ಲ ಆದಮೇಲೂ ಈ ಲೆಟರು ಶಿವನೇ ಕಾಪಾಡಪ್ಪ, ತಾರಾ ನಾಟಕೀಯವಾಗಿ ಹೇಳಿ ಸೀರೆಯ ಮಡಕೆಯೊಳಗೆ ಪತ್ರವನ್ನು ಸುಭದ್ರವಾಗಿ ಸೇರಿಸಿದ್ರು. ಚಿಕ್ಕಮ್ಮ ರೆಡಿ ನಾವು, ನವೀನ್ನ ಅಕ್ಕ ಬಂದು ಹೇಳಿದರು. ತಗೋ, ಇದೇ ಅವ್ರ ಮನೆಗೆ ತೊಗೊಂಡು ಹೋಗಬೇಕಾಗಿರೋದು. ನಕ್ಷತ್ರನ ಕೂರಿಸಿ ಕುಂಕುಮ ಕೊಟ್ಟು ಅವಳ ಕೈಗೆ ಕೊಡಬೇಕು, ಆಮೇಲೆ ಅರಿಶಿಣ ಹಚ್ಚಿ ಬರಬೇಕು. ನಾನು ಕಾಲ್ ಮಾಡಿ ಹೇಳ್ತೀನಿ ಅವರಿಗೂ, ತಾರಾ ವಿವರಿಸಿದರು. ನೀವಿನ್ನೂ ಇಲ್ಲೇ ಇದ್ದೀರಾ? ಶರದಿ ಸತಿ ಹೊರಟಿದ್ದಾರಂತೆ, ಕಾಲ್ ಮಾಡಿದರು, ಬೇಗ ಹೊರಡಿ, ಸುಧಾಮಣಿ ಅವಸರಿಸಿದರು. ಪೂರ್ಣ, ಅವರಿಗೂ ಹೇಳಿದ್ದೀನಿ, ಅಲ್ಲಿ ಆದಮೇಲೆ ಕಾಲ್ ಮಾಡಿ, ಇಲ್ಲಿ ಶಾಸ್ತ್ರ ಶುರು ಮಾಡಬೇಕು, ಮತ್ತೊಮ್ಮೆ ನೆನಪಿಸಿದರು ಸುಧಾ ತಾರಾ ಇಬ್ಬರು. ಅಲ್ಲಿ ಫೋಟೋಗ್ರಾಫರ್ನ ಕರೆಸಿದಾರಲ್ವಾ, ಮತ್ತ್ಯಾಕೋ ಕ್ಯಾಮ್ರಾ? ಸದಾನಂದರು ಸಂಜಯ್ನನ್ನು ಕೇಳಿದರು. ಅದು ಹಾಗೆ ಬೇಕು ಚಿಕ್ಕಪ್ಪ, ಕಣ್ಮಿಟುಕಿಸಿದ ಸಂಜಯ್. ವಿಶ್ವನಾಥರ ಮನೆ ತಲುಪಿ ತಾರಾಮಣಿ ಹೇಳಿ ಕಳಿಸಿದಂತೆ ಮಾಡಿ, ನಕ್ಷತ್ರ ಸೀರೆ ಉಟ್ಕೊಂಡು ಬಾ ಅಂದರು. ಸೀರೆ ಉಡಲೆಂದು ಮಡಿಕೆಗಳನ್ನು ಬಿಚ್ಚಿದರೆ ಪತ್ರವೊಂದು ಬಿದ್ದಿತ್ತು. ಇದೇನೇ ಲೆಟರ್ ಸೀರೆ ಒಳಗೆ ಅಂದಳು ಸ್ನೇಹ. ಸದ್ಯ ರೂಮಲ್ಲಿ ಯಾರೂ ಇಲ್ಲ, ಯಾರಾದರೂ ಇದ್ದಿದ್ರೆ ಏನಂದ್ಕೊಳ್ಳೋರು ಇವನು ಕೋತಿ ಆಟಕ್ಕೆ. ಆಮೇಲೆ ಗೊಣಗಿದಳಾದರೂ ಮನೆ ತುಂಬ ಜನ. 2 ದಿನಗಳಿಂದ ತನ್ನವನ ಜೊತೆ ಸರಿಯಾಗಿ ಮಾತನಾಡೋಕ್ಕೆ ಆಗಿಲ್ಲ. ಏನು ಬರೆದಿರಬಹುದು? ನವಿರಾದ ಭಾವ. ಇವೆಲ್ಲ ಸ್ವೀಟ್ ಮೆಮೊರೀಸ್. ನವೀನ್, ಮೇಕ್ ಇಟ್ ಮೆಮೊರಬಲ್. ಆಮೇಲೆ ಓದುವಂತೆ, ರೂಮಲ್ಲಿ ಮಿಸ್ ಆದರೆ ಕಷ್ಟ ಎಂದವಳು ಹೊರ ಬಂದು ಯತಿ ಕೈಗೆ ಲೆಟರ್ ಕೊಟ್ಟಳು ಸ್ನೇಹ. ನೀನು ಇಷ್ಟೊಂದು ಜನ ಇರಬೇಕಾದ್ರೆ ಲೆಟರ್ ಕೊಡ್ತೀಯಲ್ಲ, ತನ್ನವಳ ರೇಗಿಸುವ ಸರದಿ ಯತಿಯದು. ನೀವು ಫ್ರೆಂಡ್ಸ್ ಎಲ್ಲ ಹೀಗೇನಾ? ನಾವೇ ನಿಮಗೆ ಕೊಡ್ತಿರೋದಲ್ಲ, ನವೀನ್ ಅವರು ನಕ್ಷು ಕಳಿಸಿರೋದು. ಬಲು ಜಾಂಡ್ರು, ಸೀರೆ ಒಳಗಡೆ ಇಟ್ಟು ಕಳಿಸಿದ್ದಾರೆ, ರೂಮಲ್ಲಿ ಇಡೋಕ್ಕಾಗಲ್ಲ, ಇಟ್ಕೊಂಡಿರಿ ಸೇಫಾಗಿ, ಆಮೇಲೆ ನಕ್ಷು ಕೊಡುವರಂತೆ. ಕ್ಷಣವೂ ನಿಲ್ಲದೆ ಒಳಗೋಡಿದಳು ಸ್ನೇಹ. ಪತ್ರ ಸಂದೇಶ. ಗೆಳೆಯನ ಪತ್ರವನ್ನು ಜೋಪಾನವಾಗಿ ಜೇಬಿಗಿಟ್ಟುಕೊಂಡ ಯತಿ. ಇತ್ತ ಸತಿ ಶರದಿ ಗೌಡರ ಮನೆ ತಲುಪಿದರೆ ಬೀಗರು ಬಂದರು. ಸದಾನಂದರು ಆತ್ಮೀಯವಾಗಿ ಸ್ವಾಗತಿಸಿದರು. ದಂಪತಿಗಳಾಗಿ ಬಂದಿಳಿದ ಸತಿ ಶರದಿಯನ್ನು ನೋಡಿ ಗೌಡರಿಗೆ ಸಂತಸವಾಗಿತ್ತು. ಕಾಲಿಗೆರಗಿದ ಶರದಿಗೆ ದೀರ್ಘ ಸುಮಂಗಲಿ ಭವ ಎಂದು ಆಶೀರ್ವದಿಸಿದ್ದರು. ಅಲ್ಲಿ ಮುಗಿದ ಮೇಲೆ ಇಲ್ಲಿ ಶುರು ಮಾಡಬೇಕು, ಎಲ್ಲ ರೆಡಿ ಮಾಡ್ಕೊಂಡಿರಿ. ಸುಧಾ ಆಜ್ಞೆ ಮಾಡಿದರೆ ಶರದಿ ಅರಿಶಿಣವನ್ನು ದೇವರ ಮನೆಯಲ್ಲಿಟ್ಟು ತಯಾರಿ ಮಾಡುತ್ತಿದ್ದ ತಾರಾರ ಜೊತೆ ಸೇರಿದಳು. ಎಲ್ಲಿ ಗೌಡ್ರೆ, ಮದುಮಗ ಕಾಣ್ತಾನೇ ಇಲ್ಲ? ಸತಿ ಕೇಳಲು, ರೂಮಲ್ಲಿದ್ದಾನೆ, ಗೌಡರು ಉತ್ತರಿಸಿದರು. ಹೌದಾ, ಇನ್ನೂ ಶಾಸ್ತ್ರಕ್ಕೆ ಟೈಮ್ ಇದೆಯಲ್ಲ ಎನ್ನುತ್ತಾ ಗೆಳೆಯನ್ನ ಅರಸಿಕೊಂಡು ಸತಿಯು ರೂಮು ಸೇರಿದ. ಬಿಳಿ ಮಿಶ್ರಿತ ತೆಳು ಹಳದಿ ಸೀರೆಯಲ್ಲಿ ಸಡಿಲವಾಗಿ ಹೆರಳಾಕಿ 2 ಎಳೆ ಮಲ್ಲಿಗೆ ಮುಡಿದು ಕೈಗಳಲ್ಲಿ 3 ಹಸಿರು ಗಾಜಿನ ಬಳೆಗಳನ್ನು ತೊಟ್ಟು ಕದಪುಗಳಿಗೆ ಹಚ್ಚುತ್ತಿದ್ದ ತನ್ನವನ ಮನೆಯ ಅರಿಶಿಣ ಮದುಮಗಳ ಕಳೆಯನ್ನು ಇಮ್ಮಡಿಗೊಳಿಸಿದ್ದರೆ ತದೇಕ ಚಿತ್ತದಿಂದ ತನ್ನವಳನ್ನು ವಿಡಿಯೋದಲ್ಲಿ ನೋಡುತ್ತಾ ಕುಳಿತಿದ್ದ ನವೀನ್. ಗೆಳೆಯನ ಏಕಾಂತಕ್ಕೆ ಭಂಗ ತರುವ ಮನಸ್ಸಾಗಲಿಲ್ಲ ಸತಿಗೆ. ಅವನು ಪಕ್ಕದಲ್ಲಿ ಕುಳಿತು ಅರಿಶಿಣ ಶಾಸ್ತ್ರವನ್ನು ನೋಡುತ್ತಿದ್ದ. ಆಗಾಗ ಕ್ಯಾಮರಾವನ್ನು ನೋಡಿ ಗದರುವಂತೆ ಕಣ್ಣಗಲ ಮಾಡಿ ನಾಲಿಗೆ ಕಚ್ಚಿ ಸನ್ನೆ ಮಾಡುತ್ತಿದ್ದಳು. ಅವಳಿಗೂ ಗೊತ್ತಿತ್ತು, ಶಾಸ್ತ್ರ ಶುರುವಾದ ಕೂಡಲೇ ಯತಿ ವಿಡಿಯೋ ನೆಪ ಹೇಳಿ ಮೊಬೈಲ್ ಹಿಡಿದಾಗಲೇ ತನ್ನವನು ನೋಡುತ್ತಿದ್ದಾನೆ ಎಂದು. ಮುಗೀತು, ಬಾಯ್ ಸನ್ನೆ ಮಾಡಿ ಕಟ್ ಮಾಡಿದ ಯತಿ. ಏನೋ ಇದು, ನೆಮ್ಮದಿಯಾಗಿ ಶಾಸ್ತ್ರಗಳನ್ನಾದರೂ ಮಾಡು, ನಾಡಿದ್ದು ಇಲ್ಲೇ ಇರ್ತಾಳೆ ಅಂದ ಸತಿ. ಅದು ಹಾಗೆ ಮಗ, ಈ ಟೈಮಲ್ಲೇ ನೋಡಬೇಕು. ಗೆಳೆಯನನ್ನು ತಬ್ಬಿಕೊಂಡ ನವಿ. ಬ್ರೋ ಕರೀತಿದ್ದಾರೆ, ಬನ್ನಿಯಲ್ಲಿ ಮುಗೀತಂತೆ ಎನ್ನುತ್ತಾ ಶರದಿ ಒಳ ಬಂದಳು.
ಅಲ್ಲಿ ಮುಗೀತು ಅಂತ ಇವನಿಗೆ ಹೇಳ್ತಾ ಇದೆಯಾ? ಇಷ್ಟೊತ್ತು ಲೈವಲ್ಲಿ ನೋಡ್ತಿದ್ದ ನಿಮ್ಮಣ್ಣ ಎಂದು ಸತಿ ಹೇಳಿದರೆ, ಅಲ್ಲಿಂದ ಬರೀ ಅರ್ಶನ ತಂದ್ರ ನಿರೀಕ್ಷೆಯಿಂದ ಕೇಳಿದ ನವೀನ್. ಹಾಂ, ಮತ್ತೇನು ಹುಡುಗಿನ ಕರ್ಕೊಂಡು ಬರಬೇಕಿತ್ತ? ಮರು ಪ್ರಶ್ನೆ ಶರದಿಯದು. ಬನ್ನಿ ಕರೀತಾ ಇದ್ದಾರೆ ಅಂದಳು. ನಾನೇನೋ ಲೆಟರ್ ಕೊಟ್ಟು ಕಳಿಸಿದ್ದೆ, ಏನಾದರೂ ಕೊಟ್ಟು ಕಳಿಸಿರ್ತಾಳೇನೋ ಅಂದ್ಕೊಂಡೆ ನಿರಾಸೆಯಿಂದ ಹೇಳಿದ ನವಿ. ಇರು, ಕಾಲ್ ಮಾಡೋ ಕೇಳಿದೆ, ಒಂದು ಸಾರಿ ಮುಖ ನೋಡ್ತೀನಿ ಎಂದು ಎತ್ತಿಗೆ ಕಾಲ್ ಮಾಡಿ ಕೊಡಲೇಳಿದ. ಆಗ ತಾನೇ ಅರಿಶಿನ ಶಾಸ್ತ್ರವನ್ನು ಮುಗಿಸಿಕೊಂಡು ರೂಮಿನಲ್ಲಿ ಕುಳಿತಿದ್ದಳು ನಕ್ಷತ್ರ. ಉಳಿದವರೆಲ್ಲ ಹಂಡೆ ಪೂಜೆ ಮಾಡುತ್ತಿದ್ದರು. ಮನೆ ತುಂಬ ರಿಲೇಷನ್ಸ್ ಇದ್ದಾರೆ, ಅರಿಶಿನ ಹಚ್ಕೊಂಡ್ಮೇಲೆ ಮುಖ ನೋಡಬಾರ್ದಂತೆ ನಾಚುತ್ತಲೇ ಹೇಳಿದಳು. ನಾನು ಅವಾಗಿಂದ ನೋಡ್ತಾನೇ ಇದ್ದೆ, ಲುಕಿಂಗ್ ಗಾರ್ಜಿಯಸ್. ಲೆಟರ್ ಸಿಕ್ತಾ ಎಂದು ಕೇಳಿದ ನವೀನ್. ಹಾಂ, ಆಗ ಕೊಟ್ಟು ಕಳಿಸೋದು, ಯಾರಾದರೂ ನೋಡಿದರೆ ಯತಿ ಅಣ್ಣನ ಹತ್ರ ಇದೆ, ಓದಬೇಕು, ಬಾಯಿ ಕರಿತಿದ್ದಾರೆ. ಕಾಲ್ ಕಟ್ ಮಾಡಿದ್ದಳು. ನವೀನ್ ಬಂದ್ಯಾ ಎನ್ನುತ್ತಾ ಬಂದ ಗೌಡರು ತಮ್ಮ ಮೊಬೈಲ್ನಲ್ಲಿ ನಕ್ಷತ್ರಳ ಫೋಟೋ ತೋರಿಸಿ, ನೋಡು ಲಕ್ಷ್ಮಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿದ್ದಾಳೆ, ಜೀವನ್ ಫೋಟೋ ಕಳಿಸಿದ್ದಾನೆ, ನನ್ನ ಮನೆ ಮಹಾಲಕ್ಷ್ಮಿ. ಗೌಡರ ಮುಖದಲ್ಲಿ ಸಂತೋಷ ಎದ್ದು ಕಾಣಿಸ್ತಿತ್ತು. ನೀವು ಫೋಟೋ ತೋರಿಸ್ತಿದ್ದೀರಾ ಗೌಡ್ರೆ? ನಿಮ್ಮ ಮಗ ಏನು ಅಮಾಯಕ ಅಂದ್ಕೊಂಡ್ರ? ಖದೀಮ ಇವನು. ಇಷ್ಟೊತ್ತು ಯತಿ ಹತ್ರ ವಿಡಿಯೋ ಕಾಲ್ ಮಾಡಿಸಿ ಲೈವಲ್ಲಿ ನೋಡ್ತಿದ್ದ ಎಂದು ಸತಿ ಹೇಳಿದರೆ, ಇನ್ನೆರಡೇ ದಿನ ಲಕ್ಷ್ಮಿ ಮನೆಗೆ ಸೇರೋದು, ಸೊಸೆಯಾಗಿ ಬರ್ತಾಳೆ, ಕ್ಷಣಗಣನೆ ಶುರುವಾಗಿದೆ. ಯಾವಾಗಪ್ಪ ನಾಡದ್ದಾಗುತ್ತೆ ಅನಿಸ್ತಿದೆ ಅಂದರು ಗೌಡರು. ಗೌಡ್ರೆ, ನಿಮ್ಮ ಆಸೆ ನೆರವೇರ್ತಿದೆಯಲ್ಲ, ಖುಷಿಯಾಗಿರಿ. ಬನ್ನಿ ಹೋಗೋಣ, ಬಾರೋ ನವಿ. ಅಪ್ಪ ಮಗ ಇಬ್ಬರನ್ನು ಕರೆದುಕೊಂಡು ಬಂದ ಸತಿ. ಅರಿಶಿನ ಶಾಸ್ತ್ರವಾದ ಮೇಲೆ ಸ್ನಾನ ಮುಗಿಸಿ ಬಿಳಿ ಪಂಚೆ ಶರ್ಟ್ ತೊಟ್ಟು ಬಂದ ಮಗನನ್ನು ನೋಡಿ, ಅರಿಶಿಣದ ನೀರು ಮೈಮೇಲೆ ಬಿದ್ದ ಮೇಲೆ ಮಗನಿಗೆ ಮದುಮಗನ ಕಳೆ ಬಂದಿತು ಎಂದುಕೊಂಡರು. ದೇವರಿಗೆ ಪೂಜೆ ಮಾಡು ಅಂದರು ಸುಧಾ. ಪೂಜೆ ಮುಗಿಸಿ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇನ್ನಿತರ ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡ ನವಿ. ನಾಳೆ ಚೌಟ್ರಿಗೆ ಹೋಗೋವರೆಗೂ ಒಬ್ಬೊಬ್ಬನೇ ಎಲ್ಲೂ ಹೋಗೋ ಆಗಿಲ್ಲ, ಮನೆಯಲ್ಲೇ ಇರಬೇಕು ತಾಕೀತು ಮಾಡಿದರು ಸುಧಾಮಣಿ. ಸಂಜೆ ಕಾಡು ಸಿದ್ದೇಶ್ವರನ ದೇವಸ್ಥಾನಕ್ಕೆ ಹೋಗ್ಬಾ ಸದಾನಂದರು ಹೇಳಿದರು. ನಾವಿನ್ನೂ ಹೊರಡ್ತೀವಿ ಅಂದರು ಶರದಿ ಮತ್ತು ಸತಿ. ಅವರನ್ನು ಬೀಳ್ಕೊಟ್ಟರು. ಕಳಿಸಲೆಂದು ಬಂದ ನವೀನ್ ಗೆಳೆಯನ ಹೆಗಲ ಮೇಲೆ ಕೈ ಹಾಕಿ, ಮೀಟ್ ಮಾಡಬೇಕು ಮಾಡಿಸೋ ಅಂದ. ಇವತ್ತೊಂದಿನ ಸುಮ್ಮನಿರು ನವಿ, ಅರ್ಶನದ ನೀರು ಬಿದ್ಮೇಲೆ ಶಾಸ್ತ್ರ, ಎಲ್ಲೂ ಹೊರಗಡೆ ಹೋಗಿಲ್ಲ ಅಂತ ಸುಧಮ್ಮ ಹೇಳಿದ್ದು ಕೇಳಿಸ್ಕೊಳ್ಳಿಲ್ವಾ ಎಂದ ಸತಿ. ಅದೆಲ್ಲ ಗೊತ್ತಿಲ್ಲ, ಇವತ್ತು ಬಿಟ್ಟರೆ ಲವರ್ಸ್ ಆಗಿ ಕದ್ದು ಮುಚ್ಚಿ ಮೀಟ್ ಮಾಡೋಕ್ಕಾಗಲ್ಲ, ಕೊನೆ ಚಾನ್ಸ್ ಇವತ್ತು, ಅರೇಂಜ್ ಮಾಡು ತಾಕೀತು ಮಾಡಿ ಕಳಿಸಿದ ನವೀನ್. ಏನು ಗುಸುಗುಸು ಮಾತಾಡ್ತಿದ್ರಿ? ದಾರಿ ಮಧ್ಯೆ ಶರದಿ ಕೇಳಿದರೆ, ಮೀಟ್ ಮಾಡಬೇಕಂತೆ ನವೀನ್ ಅಕ್ಷುನ, ಇವತ್ತು ಲಾಸ್ಟ್ ಹೇಗಾದರೂ ಮೀಟ್ ಮಾಡಿಸು ಅಂದ ಎಂದ ಸತಿ. ನಾಳೆಯಿಂದ ಅವರಿಬ್ಬರು ಗಂಡ ಹೆಂಡ್ತಿ ಲವರ್ಸ್ ಆಗಿ ಕದ್ದು ಮುಚ್ಚಿ ಮೀಟ್ ಮಾಡೋದು ಮಾತುಕತೆ ಎಲ್ಲ ಇರಲ್ಲ. ಸಚ್ ಮೆಮೊರಬಲ್ ಮೂಮೆಂಟ್, ಮೀಟ್ ಮಾಡಿಸಿ ಅಂದಳು ಶರದಿ. ಬೈತೀಯ ಅಂದ್ಕೊಂಡಿದ್ದೆ, ನೀನು ನೋಡಿದ್ರೆ ಉಲ್ಟಾ. ಸತಿ ಕೇಳಿದ್ರೆ, ಬ್ರೋ ಏನು ಬೇಕು ಬಾಯ್ ಬಿಟ್ಟು ಹೇಳ್ತಾರೆ, ನಕ್ಷು ಮೀಟ್ ಮಾಡೋಕ್ಕೆ ಇಷ್ಟ ಇದ್ದರೂ ಶಾಸ್ತ್ರ ಸಂಪ್ರದಾಯ ಅಂತ ದೊಡ್ಡವರಿಗೆ ಅಂಜಿ ಸುಮ್ಮನಿರ್ತಾಳೆ. ಸಮಜಾಯಿಷಿ ಕೊಟ್ಟಳು ಶರದಿ. ಪಾರ್ಲರ್ ಅವರು ಮನೆಗೆ ಬರೋಕ್ಕಾಗಲ್ವಂತೆ, ಮೆಹಂದಿ ಅಷ್ಟೇ ಅಲ್ವಾ, ನೀವೇ ಕರ್ಕೊಂಡು ಹೋಗಿ ಬನ್ನಿ ಅಂತ ಕಾಲ್ ಮಾಡಿದರು. ಯತಿ ಸ್ನೇಹಾಳಿಗೆ ಹೇಳಿದ್ರೆ, ಯಾಕೆ ಬರೋಕ್ಕಾಗಲ್ವಂತೆ, ಹೋಮ್ ಸರ್ವಿಸ್ ಅಂತ ತಾನೇ ಮಾತಾಡಿದ್ದು, ಅವ್ರು ಹೇಳಿದ್ದಕ್ಕೆಲ್ಲ ನೀನು ಕೋಲೆ ಬಸ್ವಂತರ ಕತ್ತಾಡಿಸಿ ಒಪ್ಕೊಂಡ್ಬಿಟ್ಯಾ ಎಂದಳು ಸ್ನೇಹ. ಅಯ್ಯೋ ಮಾರಾಯ್ತಿ, ನೀನೇನು ಮಾತಾಡಿದರೆ ನನಗೇನು ಗೊತ್ತು, ಕಾಲ್ ರಿಸೀವ್ ಮಾಡಿ ಅವ್ರು ಹೇಳಿದ್ದ ಹಾಗೆ ಹೇಳಿದೆ, ತಗೋ ಮೊಬೈಲ್ ನೀನೇ ಮಾತಾಡು. ಯತಿಯದು ಮರು ಸವಾಲು. ಅರಿಶಿನ ಶಾಸ್ತ್ರಕ್ಕಿಂತ ಮೊದಲಾದರೂ ಹೇಳಿದರೆ ಕರ್ಕೊಂಡು ಹೋಗ್ಬೋದಾಗಿತ್ತು, ಈಗ ಹೇಳಿದರೆ ಏನು ಮಾಡೋದು, ಹೋಗಿ ಅವಮ್ಮನ ಎತ್ತಾಕೊಂಡು ಬಾ ಅಷ್ಟೇ ಎಂದಳು ಸ್ನೇಹ. ಲವ್ ಮಾಡ್ತಿರೋ ನಿನ್ನೆ ಎತ್ತಾಕೊಂಡು ಹೋಗೋಕ್ಕಾಗ್ತಿಲ್ಲ, ಇನ್ನು ಅವಮ್ಮ ಸುಮ್ಮನಿರ್ತಾಳಾ? ಯತಿಯದು ಮತ್ತದೇ ತರಲೆಯ ಉತ್ತರ. ಇಬ್ಬರು ಕೋಳಿ ಜಗಳವಾಡುತ್ತಿರಲು ಶರದಿ ಸತಿ ಬಂದಿಳಿದರು. ಏನು ನಿಮ್ಮ ಜಗಳ ಎಂದು ಕೇಳಿದ್ದರು. ವಿವರಿಸಿದ ಯತಿ, ಏನೋ ಮಾಡೋದು ಈಗ ಅಂದ ಚಿಂತಿತನಾಗಿ. ಅಷ್ಟೇನಾ, ಇರು ಅಂಕಲ್ ಆಂಟಿ ಹತ್ರ ಮಾತಾಡ್ತೀನಿ ಎಂದು ಒಳಗಡೆ ಹೋಗಿ ಪೂರ್ಣಿಮಾ ಅವರಿಗೆ ವಿಷಯ ತಿಳಿಸಿದ್ದ. ಶರದಿ ಸ್ನೇಹಂಗೆ ಬಂದಂಗೆ ಹಾಕೋ ಕೇಳು, ಅರ್ಶನ ಶಾಸ್ತ್ರ ಆದಮೇಲೆ ಹೊರಗೋಗೋದು ಬೇಡ, ಅವ್ರ ಅತ್ತೆ ಮನೆಗೆ ಗೊತ್ತಾದರೆ ಏನನ್ಕೋತಾರೋ, ಪೂರ್ಣಿಮಾ ಖಡಾಖಂಡಿತವಾಗಿ ಹೇಳಿದರು. ವಿಷಯ ತಿಳಿದ ನಕ್ಷತ್ರ ಮುಖ ಸಪ್ಪಗೆ ಮಾಡಿಕೊಂಡ್ಳು. ವಿಶ್ವನಾಥರಿಗೆ ಮಗಳು ಮದುವೆಯಾಗಿ ಹೋಗೋ ಸಮಯದಲ್ಲಿ ಮುಖ ಸಪ್ಪಗೆ ಮಾಡಿಕೊಂಡಿದ್ದನ್ನು ನೋಡಲಾಗಲಿಲ್ಲ. ಸತಿ ಕಾರಲ್ಲೇ ಕರ್ಕೊಂಡು ಹೋಗಿ ಎಲ್ಲೂ ಇಳಿಸ್ಬೇಡ, ಹಸಿಮೈ ಹುಷಾರು ಎಂದು ಒಪ್ಪಿಗೆ ಕೊಟ್ಟರು. ನಕ್ಷು ಬೇಗ ರೆಡಿಯಾಗು, ಸಿಟಿಗೆ ಹೋಗಿ ಹಾಕಿಸ್ಕೊಂಡು ಬರೋಣ ಅಂದ ಸತಿ. 5 ಜನರು ಹೊರಟರು. ಸ್ನೇಹ ದಾರಿಯುದ್ದಕ್ಕೂ ಪಾರ್ಲರ್ನವರಿಗೆ ಬೈಯುತ್ತಲೇ ಇದ್ದಳು. ಬಿಡು ಮಗ, ಅದಂಗೆ ಹಳೆ ಟೇಪ್ ರೆಕಾರ್ಡ್ ಅಂದ ಯತಿ. 5 ಜನವೂ ಇರುವಾಗ ತನ್ನವನ ಗೈರು ಹಾಜರಿ ನಕ್ಷತ್ರಳನ್ನು ಕಾಡಿತು. ಪಾರ್ಲರ್ ತರುಪಿ ಸ್ನೇಹಾಳ ವಾದ ನಡೆದು ಮೆಹಂದಿ ಹಾಕಲು ಶುರು ಮಾಡಿದ್ರು. ನಕ್ಷತ್ರಳಿಗೆ ನಿದ್ದೆ ಜೊಂಪು ಬಂದಂತಾಯಿತು. ಪಕ್ಕದಲ್ಲಿ ಕುಳಿತಿದ್ದ ಶರದಿಯ ಭುಜ ಕೊರಗಿದಳು. ನಿದ್ದೆ ಮಾಡಲಿ ಬಿಡಿ, ನಿಂಪಾಡಿಗೆ ನೀವು ಹಾಕಿ ಅಂದಳು ಶರದಿ. ಯಾರೋ ಮುಖವನ್ನು ಹಿಡಿದುಕೊಂಡಂತಾಯಿತು. ಕಣ್ಬಿಡಲಾಗುತ್ತಿಲ್ಲ. ಕಷ್ಟಪಟ್ಟು ಕಣ್ಬಿಟ್ಟು ನೋಡಿದರೆ ಮಂಜು.
ಕಣ್ಣೊರೆಸಿಕೊಳ್ಳೋಣವೆಂದರೆ ಮೆಹಂದಿ ಹಾಕ್ತಾ ಇದ್ದಾರೆ. ವೆಟ್ ಟಿಶ್ಯೂನಲ್ಲಿ ಶರದಿಯೇ ಕಣ್ಣೊರೆಸಿದ್ಲು. ಎದುರಿಗಿನ ಆಕೃತಿ ಈಗ ಸ್ಪಷ್ಟ. 100 ಬಲ್ಬುಗಳು ಒಮ್ಮೆಲೆ ಜಗಮಗಿಸಿದಂತೆ ಮುಖದಲ್ಲಿ ನಗು ಪ್ರಜ್ವಲಿಸಿತು. ಆದರೂ ತೋರ್ಗೊಡ್ದೆ, ನೀನು ಯಾವಾಗ ಬಂದೆ, ಹೇಗೆ ಬಂದೆ, ಬರಬಾರ್ದು ಅಂತ ಪ್ರಶ್ನೆಗಳ ಸುರಿಮಳೆ. ನೋಡಬೇಕು ಅನ್ನಿಸ್ತು, ಬಂದೆ, ಭುಜ ಕುಣಿಸಿದ ನವೀನ್. ಮೆಹಂದಿ ಆಕೆಯಾಗಿತ್ತು. ಪಾರ್ಲರ್ನವರು ಮೇಲೆದ್ದರು. ಮಧ್ಯದಲ್ಲಿ ಸ್ವಲ್ಪ ಖಾಲಿ ಬಿಟ್ಟಿದ್ದರು. ಮೇಡಮ್, ಇಲ್ಲಿ ಖಾಲಿ ಇದೆ ಕೇಳಿದಳು ನಕ್ಷತ್ರ. ಅಲ್ಲಿಗೆ ನಾನು ಬರೀತೀನಿ. ನವೀನ್ ಕೋನ್ ಕೈಗೆತ್ತಿಕೊಂಡ. ನಿಜ ಹೇಳು, ನನ್ನ ಹತ್ರ ಮೆಹಂದಿ ಹಾಕಿಸ್ಕೋಬೇಕು ಅಂತ ನಿನಗೆ ಆಸೆ ಇರಲಿಲ್ವಾ? ಇಬ್ಬರ ಹೆಸರನ್ನು ಕೂಡಿಸಿ ಬರೆಯುತ್ತಾ ಕೇಳ್ದ. ಇತ್ತು, ಬಟ್ ಶಾಸ್ತ್ರ ಬರೋ ಹಾಗಿರ್ಲಿಲ್ವಲ್ಲ. ಬೇಸರದಿಂದ ಹೇಳಿ, ಅದು ಸರಿ, ನಿಂಗ್ಯಾರು ಹೇಳಿದ್ರು ನಾವಿಲ್ಲಿ ಬಂದಿರೋದು? ಮನೇಲಿ ಹೇಳಿ ಬಂದಿದ್ದೀಯಾ? ಮತ್ತೆ ಪ್ರಶ್ನೆಗಳು. ತನ್ನವನ ನೋಡಿ ಹುಚ್ಚೆದ್ದು ಕುಣಿಯುತ್ತಿರುವ ಮನಸ್ಸನ್ನು ಬೇರೆಡೆಗೆ ತಿರುಗಿಸುವ ಪ್ರಯತ್ನ ಅವಳದು. ಅವರಿಬ್ಬರು ನನ್ನ ಫ್ರೆಂಡ್ಸ್ ಆದಮೇಲೆ ನಿನಗಣ್ಣಂದ್ರು ಆಗಿರೋದು ಮರಿಬೇಡ. ಕಣ್ಮಿಟುಕಿಸಿದ. ಮೆಹಂದಿ ಹಾಕಿದ್ದು ಮುಗಿದಿತ್ತು. ಸತಿ ಆಗಲೇ ಬಿಲ್ ಪೇ ಮಾಡಿದ್ದ. ತನ್ನವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಹೊರ ನಡೆದ. ಕೈಯ ಚಿವುಟಿ ಒಮ್ಮೆ ನೋಡಿಕೊಳ್ಳಲೇನು, ನನ್ನ ಕಣ್ಣ ನಾನೇ ನಂಬಲಾರೆನು. ಬಿಗಿ ಹಿಡಿದ ಬೆರಳ ಸಡಿಲಿಸಬೇಡ, ಕಲೆತಿರುವ ಈ ಕಣ್ಣ ಕದಲಿಸಬೇಡ. ಕೋರಿಕೆ ಇತ್ತು ನಕ್ಷತ್ರಳ ಕಣ್ಣುಗಳಲ್ಲಿ. ಕಾರಿನೊಳಗೆ ಕೂರಿಸಿ ಡೋರ್ ಹಾಕಿ ಹುಷಾರಾಗಿ ಮನೆಗೆ ಹೋಗಿ ಅಂದ. ಎಲ್ಲರೂ ಕೈಬೀಸಿದರೆ ನಕ್ಷತ್ರಳ ಮುಖದಲ್ಲಿದ್ದ ಸಂತೃಪ್ತತೆಯನ್ನು ಸತಿ ಮಿರರ್ನಲ್ಲಿಯೇ ಗಮನಿಸಿದ. ಅಂದು ರಾತ್ರಿ ವಿಶ್ವನಾಥರೇ ಮಗಳಿಗೆ ಊಟ ಮಾಡಿಸಿದ್ರು. ಮಗಳು ನಿದ್ರೆ ಮಾಡುವವರೆಗೂ ತೊಡೆ ಮೇಲೆ ಮಲಗಿಸಿಕೊಂಡು ತಲೆ ನೇವರಿಸ್ತಿದ್ರು. ಹರಳು ಹುರಿದಂತೆ ಮಾತನಾಡುತ್ತಿದ್ದ ಸ್ನೇಹ ಕೂಡ ಮಂಕಾದಳು. ಶರದಿ ಸತಿ ಇಬ್ಬರೇ ಇದ್ದಿದ್ದರಿಂದ ಅಂಥ ವ್ಯತ್ಯಾಸವೇನೂ ಆಗಿರಲಿಲ್ಲ. ಮದುವೆಯಾದ್ಮೇಲೆ ಕೂಡ. ಆದರೆ ನಕ್ಷತ್ರ ಹಾಗಲ್ಲ. ದೊಡ್ಡ ಮನೆ, ತುಂಬಿದ ಸಂಸಾರ, ಸ್ವಾತಂತ್ರ್ಯ ಕಮ್ಮಿಯೇ. ಈಗಿನಷ್ಟು ಸ್ವತಂತ್ರವಾಗಿ ಸಿಗಲಾರಳು. ದುಗುಡಗಳೇ ತುಂಬಿದ್ದವು. ತನ್ನವನಿರುತ್ತಾನೆ ಎಂಬುದೇ ಸಮಾಧಾನ. ತನ್ನವರ ಮುಂದೆ ನಾನೇ ಧೈರ್ಯಗೆಟ್ಟರೆ ಅವರಿನ್ನೂ ಧೈರ್ಯಗೆಡುತ್ತಾರೆ ಎಂದು ಕಣ್ಮುಚ್ಚಿ ಮಲಗಿದಂತೆ ನಟಿಸಿದಳು ನಕ್ಷತ್ರ. ಮರುದಿನ ಮುಂಜಾವು ಹೊಸ ಬದುಕಿನ ಬುನಾದಿಯನ್ನು ಹೊತ್ತು ತರಲಿತ್ತು. ನವೀನ್ ರಾತ್ರಿ ಇಡೀ ನಿದ್ರೆ ಇಲ್ಲದೆ ಹೊರಳಾಡಿದ. ನನ್ನನ್ನೇ ನಂಬಿ ಬರುತ್ತಿರುವ ನನ್ನವಳಿಗೆ ಕಿಂಚಿತ್ತೂ ನೋವಾಗಬಾರದು. ರಾಜಕುಮಾರಿಯಂತೆ ಬೆಳೆದವಳನ್ನು ರಾಣಿಯಂತೆ ನೋಡಿಕೊಳ್ಳುವ ಜವಾಬ್ದಾರಿ ಇದೆ. ಜೊತೆಗೆ ಮನೆತನದ ಗೌರವವನ್ನು ಕಾಪಾಡಬೇಕಿದೆ. ಚುಕ್ಕಿ ಜೊತೆ ಮಾತಾಡೋಣ ಎಂದು ಕಾಲ್ ಮಾಡಿದರೆ ಶರದಿ ರಿಸೀವ್ ಮಾಡಿ ಮಲಗಿದ್ದಾಳೆ ಬ್ರೋ ಎಂದಳು. ಯೋಚಿಸುತ್ತಿದ್ದವನಿಗೆ ಬೆಳಗಿನ ಜಾವ ಯಾವಾಗಲೋ ನಿದ್ರೆಯಾವರಿಸಿತ್ತು. ಗಂಟೆ 9 ಕಾಫಿಗೆ ಬಾರದವನಿಗಾಗಿ ದಿವ್ಯಾಳೆ ಕಾಫಿ ತಂದಳು. ಆಗಷ್ಟೇ ಎದ್ದು ಕುಳಿತಿದ್ದವನನ್ನು ದಿವ್ಯಾಳನ್ನು ನೋಡಿ ಗುಡ್ ಮಾರ್ನಿಂಗ್ ಹೇಳಿ ಬರ್ತಿದ್ದೆ, ಏನಕ್ಕೆ ತರೋಕೆ ಹೋದೆ ಅಂದ. ಇರಲಿ ತಗೋ, ಇನ್ಮೇಲಿಂದ ನಿನ್ನ ಹೆಂಡತಿ ತಂದುಕೊಡ್ತಾಳೆ, ನಾವು ತಂದುಕೊಡೋಕ್ಕಾಗಲ್ವಲ್ಲ. ವಿಷಾದದಿಂದ ನುಡಿದಳು ದಿವ್ಯಾ. ಮನಸ್ಸು ಎಷ್ಟೇ ಹತೋಟಿಯಲ್ಲಿಟ್ಕೊಂಡಿದ್ರೂ ಮದುವೆ ಶಾಸ್ತ್ರಗಳು ಶುರುವಾಗುತ್ತಲೇ ತನ್ನ ಸ್ವತ್ತಾಗಬೇಕಿದ್ದೆಲ್ಲ ಮತ್ತೊಬ್ಬಳ ಸ್ವತ್ತಿನ್ನು. ನಾನಿಲ್ಲಿ ಮೂಕ ಪ್ರೇಕ್ಷಕಳಷ್ಟೇ ಎನಿಸಿ ಮನಸ್ಸು ಭಾರವಾಗಿತ್ತು. ಅತ್ತೆ ಮಗ ಅಂತ ಕೂಡ ಸಲಿಗೆಯಿಂದ ಮಾತಾಡ್ಸೋಕ್ಕಾಗಲ್ಲ. ನಕ್ಷತ್ರ ತುಂಬ ಪೊಸೆಸಿವ್ ಅನ್ನೋದಕ್ಕಿಂತ ನವೀನ್ಗೆ ಅವಳಿದ್ರೆ ಸಾಕು, ಮತ್ತೇನು ಮತ್ಯಾರೂ ಬೇಡ. ದಿವ್ಯಾಳಿಗೆ ಅರಿವಿತ್ತು. ಒನ್ಸ್ ಅಗೇನ್ ಸಾರಿ ದಿವ್ಯಾ, ನಂಗೆ ಗೊತ್ತು ನಿನಗೆ ಕಷ್ಟ ಆಗ್ತಿದೆ ಅಂತ. ಮರೆಯೋದಷ್ಟು ಸುಲಭ ಅಲ್ಲ. ಹಾಗೇನೆ ನನ್ನನ್ನು ಯೋಚನೆ ಮಾಡು. ಬಲವಂತಕ್ಕೆ ಒಪ್ಕೊಂಡಿದ್ರು ಚುಕ್ಕಿನ ಮರೆತು ನಾನಿರ್ತಿದ್ನಾ? ಅವಳ ನೆನಪಲ್ಲಿ ನಾನಿರ್ಬೇಕಾ? ನೀನಾದರೂ ಖುಷಿಯಾಗಿರ್ತಿದ್ದ ಹೇಳು ಎಂದ. ಅರುಣ್ ಬಾಗಿಲಿನಲ್ಲಿ ಬಂದು ನಿಂತು ಅಣ್ಣ ನಿನ್ನ ಫ್ರೆಂಡ್ಸ್ ಬಂದಿದ್ದಾರೆ ಎಂದು ಹೇಳಿದ. ಕರ್ಕೊಂಡು ಬರೋಗು ಇಲ್ಲಿಗೇನೆ ಅಂದ ನವೀನ್. ಥ್ಯಾಂಕ್ಸ್ ಫಾರ್ ದ ಕಾಫಿ ಎಂದು ದಿವ್ಯಾಳ ಕೈಗೆ ಕಾಫಿ ಕಪ್ ಕೊಟ್ಟ. 4 ಗಂಟೆಗೆಲ್ಲ ಚೌಟ್ರಿಲಿರಬೇಕು. 6:15ಗೆಲ್ಲ ರಿಸೆಪ್ಷನ್ ಸ್ಟಾರ್ಟ್ ಆಗಬೇಕು. ಹೆಣ್ಣಿನ ಕಡೆಯವ್ರು ನಾವು ಮೊದಲು ಹೋಗಿ ಗಂಡಿನ ಕಡೆಯವರನ್ನು ಸ್ವಾಗತಿಸಬೇಕು. ಪೂರ್ಣ ಲೇಟ್ ಮಾಡಬೇಡಿ. ವಿಶ್ವನಾಥರು ಬೆಳಗ್ಗೆಯೇ ಮಡದಿಗೆ ಮತ್ತೊಮ್ಮೆ ಹೇಳಿದರು. ಆಯ್ತಾಯ್ತು, ಬೆಳಗ್ಗೆಯಿಂದ 10 ಸಾರ್ತಿ ಹೇಳಿದ್ದೀರಾ ಅಂದರು ಪೂರ್ಣಿಮಾ. ಚಪ್ಪರಕ್ಕೆ ತಂದ ಕಂಬಗಳನ್ನು ತೆಂಗಿನ ಗರಿಗಳನ್ನು ಹುಡುಗರ ಕೈಲಿ ಒಪ್ಪವಾಗಿ ಹೇಳಿ ಜೋಡಿಸುತ್ತಿದ್ದರು ರಮಾಕಾಂತರು. ಆಗ ತಾನೇ ಸ್ನಾನ ಮುಗಿಸಿ ತಲೆ ಒರೆಸಿಕೊಳ್ಳುತ್ತಾ ನಕ್ಷತ್ರ ಹೊರಗೆ ಬಂದರೆ ನಕ್ಷು ಇರು ಒರೆಸ್ತೀನಿ ಎನ್ನುತ್ತಾ ಸ್ನೇಹ ಬಂದು ತಲೆ ಒರೆಸುತ್ತಿರಲು ಅಂಕಲ್ ಟೀ ತಗೊಳ್ಳಿ ಎತ್ತಿ ರಮಾಕಾಂತರ ಮುಂದೆ ಟೀ ಕಪ್ ಹಿಡಿದಿದ್ದ. ಸ್ನೇಹ ಅಲ್ಲಿ ನೋಡು ಹೇಗೆ ಪೂಸಿ ಹೊಡಿತಿದ್ದಾನೆ ಅಂಕಲ್ ಹತ್ರ. ನಕ್ಷತ್ರ ತೋರಿಸಿದಳು. ಪಪ್ಪಾನೇ ಕೇಳಬೇಕಂತೆ ಹಾಗೆ ಮಾಡ್ತೀನಿ ಅಂತ ಬೆಡ್ಸ್ಕಟ್ಟಿದ್ದಾನೆ ಅಂದಳು ಸ್ನೇಹ. ಚಪ್ಪರ ಹಾಕುವವರಿಗೆಲ್ಲ ಟೀ ಕೊಟ್ಟು ಮಹಾರಾಣಿಯವರಿಗೆ ಏನಾದರೂ ಬೇಕಾ ಎಂದು ನಾಟಕೀಯವಾಗಿ ಯತಿ ಬಳಿ ಬಂದು ಕೇಳಿದರೆ ಮಗಳಿಗೆ ಬೆಡ್ ಕಾಫಿ ಕೊಟ್ಟರೆ ಸಾಕು ಅಂದರೆ ನೀನೇನೋ ಅಣ್ಣ ಅಪ್ಪಂಗೂ ಸೇರಿಸ್ಕೊಡ್ತಿದೀಯಾ, ಅವ್ರ ಮನೆ ಕುಕ್ಕಾಗೋ ಥರ ಕಾಣ್ತಿದೀಯಾ ರೇಗಿಸಿದಳು ನಕ್ಷತ್ರ. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಗೊತ್ತಾ ನಕ್ಷು, ಮಗಳಿಗಿಂತ ಅಪ್ಪನೇ ಎಷ್ಟೋ ವಾಸಿ. ಮೌನವಾಗಿ ತಲೆ ಒರೆಸುತ್ತಿದ್ದ ತನ್ನವಳ ಕೆಣಕುತ್ತಾ ಹೇಳಿದ ಯತಿ. ಅವರು ನಮ್ಮ ಡ್ಯಾಡ್, ಮರಿಬೇಡ, ಕೋತಿ ಥರ ಆಡಬೇಡ, ವಿಶ್ವ ಅಂಕಲ್ ಥರ ಸಹಿಸ್ಕೊಳ್ಳಲ್ಲ ಅಪ್ಪನ ಬಗ್ಗೆ ಎಚ್ಚರಿಸಿದ್ದಳು ಸ್ನೇಹ.
ಅಪ್ಪಣೆ, ಡೀಸೆಂಟ್ ಆಗಿರ್ತೀನಿ, ಓಕೆನಾ? ಯಾರು ನೋಡುತ್ತಿಲ್ಲವೆಂದು ಖಾತ್ರಿಪಡಿಸಿಕೊಂಡು ಕೆನ್ನೆಗಿಲ್ಲಿ ಹೇಳಿದ ಯತಿ ಹಿಂದಿರುಗುತ್ತಿರಲು ಅಣ್ಣ ಅಂದಳು ನಕ್ಷತ್ರ. ಆ ಮೆಂಟ್ಲಿಗಂತೂ ಮಾಡೋಕ್ಕೆ ಕೆಲಸ ಇಲ್ಲ, 50 ಸರ್ತಿ ಕಾಲ್ ಮಾಡ್ತಾನೆ. ಅವನು ಹೇಳ್ದ ಅಂತ ನೀನು ತಂದ್ಕೊಡ್ಬೇಡ, ತಿಳಿತಾ? ಎಚ್ಚರಿಸಿದ್ಲು. ಕಾವೇರಿ ಹೊರಬಂದು ಸ್ನೇಹ ಒಳಗಡೆ ಹೋಗಿ ಪೂಜೆ ಸಾಮಾನು ತರಹೋಗು, ನಕ್ಷತ್ರ ಚಪ್ಪರದ ಪೂಜೆ ಮಾಡುವಂತೆ ಅಂದರು. ಶರದಿ ಬಂದು ಹಗುರಾಗಿ ಹೆರಳಾಕಿ ಇನ್ಮುಂದೆ ಏನೇ ಪೂಜೆ ಮಾಡಬೇಕು ಅಂದರೂ ಫ್ರೀ ಹೇರ್ಸ್ ಬಿಟ್ಕೊಂಡು ಪೂಜೆ ಮಾಡಬೇಡ, ತಿಳಿತಾ? ಅಂದಳು. ಹಿಂದಿನಿಂದ ಗೆಳತಿಯ ಕೈಗಳನ್ನು ಎಳೆದುಕೊಂಡು ಶರು, ಯು ಆರ್ ನಾಟ್ ಓನ್ಲಿ ಮೈ ಫ್ರೆಂಡ್, ಸಮ್ಟೈಮ್ಸ್ ಅಕ್ಕ, ಅಮ್ಮ ಎಲ್ಲ, ಗೆಳತಿಯ ಬಲಗೈ ಹಸ್ತಕ್ಕೆ ಮುತ್ತಿಡುತ್ತಾ ಹೇಳಿದಳು ನಕ್ಷತ್ರ. ಚಪ್ಪರದ ಪೂಜೆ ಮುಗಿಸಿ ತಿಂಡಿ ತಿಂದು ನಕ್ಷತ್ರಳಿಗೆ ಸ್ವಲ್ಪ ಮಲಗಿ ರೆಸ್ಟ್ ಮಾಡಲು ಹೇಳಿದರು ಪೂರ್ಣಿಮಾ. ನೈಟ್ ಶಾಸ್ತ್ರಗಳಿರ್ತವೆ, ನಿದ್ದೆಗೆಡಬೇಕು ಎಂದು. ನಕ್ಷತ್ರ ಜೊತೆ ಸ್ನೇಹಾಳು ಮಲಗಿದಳು. ಬಿಟ್ಟು ಹೋಗುವ ದುಗುಡ ಮನೆ ಮಾಡಿದ್ದ ನಕ್ಷತ್ರಳಿಗೆ ನಿದ್ದೆ ಎಲ್ಲಿ ಬರಲು ಸಾಧ್ಯ? ಗೆಳತಿಯನ್ನು ಬಳಸುತ್ತಾ, ನಕ್ಷು, ಇವತ್ತು ಲಾಸ್ಟ್ ಅನಿಸುತ್ತೆ ನಾವೆಷ್ಟು ಫ್ರೀ ಆಗಿರೋದು, ಈ ರೂಮಲ್ಲಿ ಎಷ್ಟು ಮೆಮೊರೀಸ್ ಇದೆ ಅಲ್ವಾ ಅಂದಳು. ನಾನು ಬಂದಾಗ ನೀನು ಬಾ, ಇದ್ರೆ ಆಯಿತು, ಪರಿಹಾರವನ್ನು ಸೂಚಿಸಿದಳಾದರೂ ನಕ್ಷತ್ರ ಎಷ್ಟರ ಮಟ್ಟಿಗೆ ಸಾಧ್ಯ ಅವಳಿಗೂ ತಿಳಿದಿಲ್ಲ. 1 ಗಂಟೆ ನಿದ್ರೆಯ ಬಳಿಕ ಶರದಿ ಬಾಗಿಲು ತಟ್ಟಿದ್ಲು. ನಕ್ಷತ್ರ ಎದ್ದು ಬಾಗಿಲು ತೆರೆದರೆ ಎದುರಿಗೆ ನಿಂತಿದ್ದವರನ್ನು ನೋಡಿ ಅಕ್ಕ ಎಂದು ಖುಷಿಯಿಂದ ತಬ್ಬಿಕೊಂಡಳು. ನೀವು ಯಾವುದೋ ಊರಿಗೆ ಹೋಗಿದ್ದೀರಾ, ಬರೋ ಡೌಟ್ ಅಂತಿದ್ದ ನವಿ, ಸದ್ಯ ಬಂದ್ರಲ್ಲ ಅಂದಳು ನಕ್ಷತ್ರ. ಬರದೇ ಇದ್ದರೆ ಬಿಡ್ತೀಯಾ ನೀನು? ಮೈಮೇಲೆ ಅರ್ಶನ ಬಿದ್ದಿದ್ದೆ ನೋಡು, ಮುಖದಲ್ಲಿ ಮಧುಮಗಳ ಕಳೆ ಬಂದಿದೆ ಅಂದಳು ಅರುಣ ಕೆನ್ನೆಗಿಲ್ಲಿ ಮುತ್ತಿಡುತ್ತಾ. ರೂಮಿನಲ್ಲಿ ಕಲರವ ಶುರು ಆಗಿತ್ತು. ನಿದ್ರೆಯಿಂದ ಎಚ್ಚರವಾಗಿ ಸ್ನೇಹಾಳು ಎದ್ದು ಕೂತಳು. ಇದೇನು ಸ್ನೇಹ, ಮದುವೆ ನಕ್ಷತ್ರಂದು ನೀನು ನೋಡಿದ್ರೆ ರೆಸ್ಟ್ ಮಾಡ್ತಿದೀಯಾ ಅಂದಳು ಅರುಣ. ಅರುಣಕ್ಕ, ಮದುಮಗಳನ್ನು ಮದುಮಗ ಮಾತ್ರ ನೋಡೋದು, ನಮ್ಮಂಥ ಬ್ಯಾಚುಲರ್ಸ್ನೇ ಜಾಸ್ತಿ ನೋಡೋದು, ಸೊ ನಾವು ಚೆನ್ನಾಗಿರಬೇಕು ಮೊದಲು ಅಂದಳು ಸ್ನೇಹ ಶರದಿ ತಂದುಕೊಟ್ಟ ಜ್ಯೂಸ್ ಕುಡಿಯುತ್ತಾ. ನಿಮ್ಮವ್ರು ಬರಲಿಲ್ವಾ ಅರುಣಕ್ಕ ಎಂದು ಕೇಳಿದ ಶರದಿಗೆ, ಅವರು ಅವ್ರ ಫ್ರೆಂಡ್ ಮನೆಗೆ ಹೋದರು, ನಾನು ಇಲ್ಲಿಗೆ ಬಂದೆ ಅಂದಳು ಅರುಣ. ನಕ್ಷು, ಜ್ಯೂಸ್ ಕುಡಿದು ಫ್ರೆಶ್ ಅಪ್ ಆಗಿ ಬಾ, ರೆಡಿ ಆಗುವಂತೆ, ಲೇಟ್ ಆಗುತ್ತೆ, ಅಂಕಲ್ ಅವಾಗಲೇ ಹೇಳ್ತಾ ಇದ್ರು ಅಂದಳು ಶರದಿ. ಗಡಿಯಾರದಲ್ಲಿ ಟೈಮ್ ನೋಡಿ ಆಗಲೇ 1 ಗಂಟೆ ಆಗೋಯ್ತಾ? ಕಣ್ಣಾಲಿಗಳಲ್ಲಿ ನೀರಾಡಿತ್ತು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.